ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸದ್ಯ ನಮ್ಮ ಜೊತೆ ಜೆರಾಕ್ಸ್ ವೆಬ್ ಸೀರೀಸ್ ಮೂಲಕ ಜನರ ಕನ್ನಡಿಗರ ಮನಸ್ಸನ್ನು ತಲುಪೋಕ್ಕೆ ಹೊರಟಿದ್ದಾರೆ ನಿರ್ದೇಶಕರು ನಟರಾದಂತಹ ನಾಗಭೂಷಣ್ ಅವರು. ಅವ್ರನ್ನೇ ಮಾತಾಡಿಸ್ತೋಣ. ಕೆಲವು ಕ್ವಶನ್ ಇದೆ ಕೇಳ್ತಿದ್ದೀನಿ ಆ ವೆಬ್ ಸೀರೀಸ್ ಬಗ್ಗೆನೇ. ಸರ್ ಮೊದಲಿಗೆ ನಮಸ್ಕಾರ. ಫಸ್ಟೇ ಪ್ರಶ್ನೆ ಏನಂತಂದರೆ, ನೀವು ಆ ವೆಬ್ ಸೀರೀಸಲ್ಲಿ ಒಂದು ದೇವ್ರ ಹೆಸರು ಹೇಳ್ತೀರಾ. ಸೊ ತಾಯ್ತದ್ದು ಇದು. ಸೊ ಆ ದೇವ್ರದೇ ತಾಯ್ತಾನ ಅಥವಾ ಬೇರೆ ದೇವ್ರದ್ದು ತಾಯ್ತಾ ಅಂತ? ಆ ದೇವ್ರದ್ದು ತಾಯ್ತಾ. ಇದು ಒಂದು ಫಿಕ್ಷನಲ್ ಊರಲ್ಲಿ ಒಂದು ಫಿಕ್ಷನಲ್ ದೇವರನ್ನ ಕ್ರಿಯೇಟ್ ಮಾಡಿ, ಮಾನಿದೇವ ಅಂತ. ಅಂದರೆ ಒಂದು ದೇವರು, ಆ ಊರಲ್ಲಿ ಒಂದು ಊರಿದೆ, ಮಾನಿದೇವರು ಅಂತ ಒಂದು ಊರಿದೆ, ಆ ದೇವರಿದೆ ಅಂತ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಆ ದೇವ್ರದ್ದು ತಾಯ್ತಾ ಅಂತ. ಸೊ ಇನ್ನೊಂದು ಏನಂತಂದರೆ, ಈ ಒಂದು ವೆಬ್ ಸೀರೀಸಲ್ಲಿ ಏನಂತಂದರೆ ಒಂದು ಕಡೆ ಕಾಮಿಡಿ, ಒಂದು ಕಡೆ ಪೆನ್ ಡ್ರೈವು, ಒಂದು ಕಡೆ ಈ ದೈವ ತಾಯ್ತಾ ಎಲ್ಲದೂ ಇದೆ. ಸೊ ಈ ಮಿಕ್ಸಪ್ ಕಾನ್ಸೆಪ್ಟು ವೆಬ್ ಸೀರೀಸು ಯಾವ ಥರ ವರ್ಕ್ ಆಗುತ್ತೆ ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅಂತ? ಇದು ಅವಾಗ ಹೇಳ್ದಂಗೆ ಇದೊಂದು ಫ್ಯಾಂಟಸಿ ಥ್ರಿಲ್ಲರ್ ಇದು. ಸೊ ಫ್ಯಾಂಟಸಿಗೆ ನಿಮಗೆ ಈ ಎಲಿಮೆಂಟ್ಗಳಿದ್ದಾವೆ, ಏನೋ ತಾಯ್ತಾ ಇದೆ, ಜೆರಾಕ್ಸ್ ಮಷಿನ್ ಇದೆ. ಸೊ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಗೆ ಏನಾದ್ರು ಬೇಕಲ್ಲ, ಅದಕ್ಕೆ ಈ ಒಂದು ಅಂದರೆ ಆ ಊರಲ್ಲಿ ಒಂದು ಎಲೆಕ್ಷನ್ ನಡೀತಾ ಇರುತ್ತೆ, ಅಲ್ಲೊಂದು ಪಾಲಿಟಿಕ್ಸ್ ಏನೋ ನಡೀತಾ ಇರುತ್ತೆ, ರಾಜಕಾರಣಿಗಳ ಮಧ್ಯ ಒಂದು ಕಾಂಪಿಟೇಷನ್ ಇರ್ತದೆ. ಸೊ ಇದನ್ನು ತಂದು ಈ ಟೈಮಲ್ಲಿ ಅದು ಬಂದಾಗ ಏನಾಗುತ್ತೆ, ಸೊ ಇವನು ಪ್ರಕಾಶ ಯಾರ್ಯಾರನ್ನ ಜೆರಾಕ್ಸ್ ಮಾಡಬೇಕಾಗತ್ತೆ, ಯಾರನ್ನು ಡೂಪ್ಲಿಕೇಟ್ ಮಾಡಬೇಕಾಗತ್ತೆ ಅಂತ ಮಾಡಿರೋಂಥ ಕತೆ ಇದು. ಸೊ ಒಂದು ಕಡೆ ಇವಾಗ ಏನು ಸರ್, ಕನ್ನಡ ಇಂಡಸ್ಟ್ರಿ ಅಂದರೆ ಚಿತ್ರರಂಗದ ಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ. ಕತೆ ಅಂದರೆ ತುಂಬ ಅದ್ಭುತವಾಗಿರೋ ಕತೆ ಬಂದರೂ ಕೂಡ ಥಿಯೇಟ್ರಲ್ಲಿ ಸಮಸ್ಯೆ ಆಗ್ತಿದೆ. ಥಿಯೇಟ್ರ್ ಸಿಗೋ ಸಮಸ್ಯೆ ಆಗಿರ್ಬೋದು, ಅಥವಾ ಅಲ್ಲಿ ಓಡ್ತಾ ಇರೋ ಜನ ಬರ್ತಾ ಇಲ್ಲ ಸಮಸ್ಯೆ ಆಗಿರ್ಬೋದು. ಸೊ ಇಂಥ ಒಂದು ಸಮಸ್ಯೆ ನಡುವೆ ನೀವು ವೆಬ್ ಸೀರೀಸನ್ನು ಬರ್ತಾ ಇದ್ದೀರಿ, ವೆಬ್ ಸೀರೀಸ್ ಮೂಲಕ ಬರ್ತಾ ಇರೋ. ಸೊ ಎಷ್ಟು ಚಾಲೆಂಜಸ್ ಆಗಿತ್ತಾ, ಅಥವಾ ನೀವು ಕೂಡ ಕತೆ ಇಟ್ಕೊಂಡು ಏನೇ ಸಾಧನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರ? ಅಲ್ಲ, ಇದೆಲ್ಲ ಒಂದು ಫೇಸು, ಇದೀಗ ಅಂತಲ್ಲ. ಬೇರೆ ಭಾಷೆಗಳಲ್ಲೂ ಕೂಡ ಸಕ್ಸಸ್ ರೇಷಿಯೋ ಕಡಿಮೆನೇ ಇದೆ ಆಗ ನೋಡಿದ್ರೆ. ಇದೆಲ್ಲ ಫೇಸು. ಇದು ಹೋಗ್ತಾ ಹೋಗ್ತಾ ಬಹುಶಃ ನಾವು ಇನ್ನೂ ಚೆನ್ನಾಗಿ ಸಿನಿಮಾಗಳು ಮಾಡ್ತಾ ಹೋದರೆ ಬಹುಶಃ ಜನ ಥಿಯೇಟ್ರಿಗೆ ಬರ್ತಾರೆ. ಅದು ಆ ಪ್ರಯತ್ನ ನಮ್ಮ ಕಡೆಯಿಂದನೇ ಇನ್ನೂ ಚೆನ್ನಾಗಿ ನಾವು ಈಗೇನು ಕೆಲಸ ಮಾಡ್ತೀವಿ, ಬಹುಶಃ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದಾಗ ಬಹುಶಃ ಅದಕ್ಕೊಂದು ಅರ್ಥ ಸಿಗುತ್ತೆ. ಜನ ಬರ್ತಾರೆ ಥಿಯೇಟ್ರಿಗೆ. ಸೊ ಹಂಗೆ ನೋಡಿದ್ರೆ ತುಂಬ ವರ್ಷಗಳಿಂದನೂ ಬೇರೆ ಎಲ್ಲ ಭಾಷೆಗಳಲ್ಲೂ OTTಯಲ್ಲಿ ನಡೀತಾ ಇತ್ತು. ಏನು ಸೀರೀಸ್ಗಳಾಗಲಿ ಮತ್ತೊಂದು ಈ ಥರದ ಕಂಟೆಂಟ್ಗಳು ಸಿಗ್ತಾಯಿತ್ತು. ಬಟ್ ಕನ್ನಡದಲ್ಲಿ ಈ ಥರದ್ದು ಇರಲಿಲ್ಲಲ್ಲ. ಸೊ ಅದನ್ನ ZEE5 ಶುರು ಮಾಡಿದೆ, ಅಟ್ಲೀಸ್ಟ್ ಈ ಥರದ್ದು ಒಂದಷ್ಟು ಸೀರೀಸ್ಗಳನ್ನ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನನಗಿದೊಂದು ವೆಲ್ಕಮ್ ಮೂವ್ ಅಂತ ಅನಿಸಿತ್ತು. ಸೊ ಇನ್ನು ನಿಮ್ಮ ಪ್ರತಿಯೊಂದು ಯೋಜನೆ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಎಲ್ಲದೂ ಕೂಡ ಒಂಥರ ಬೆನ್ನಲ್ಲಿ ಬಂದರೆ ನಿಮ್ಮ ಸ್ನೇಹಿತರು ಡಾಲಿ ಧನಂಜಯ ಅವರು. ಸೊ ಟಗರು ಪಲ್ಯದಲ್ಲೂ ಕೂಡ ನಿಮಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರೆ, ಈಗ ವೆಬ್ ಸೀರೀಸ್ಗೂ ಸಪೋರ್ಟ್ ಮಾಡ್ತೀರಾ. ನಿಮಗೆ ನೆಕ್ಸ್ಟ್ ಏನಾದರೂ ಡಾಲಿ ಧನಂಜಯ ಅವ್ರ ಜೊತೆ ಒಂದು ಫಿಲಮ್ ಮಾಡಬೇಕು ಅನ್ನೋ ಥರ ಏನಾದ್ರು ಪ್ಲ್ಯಾನ್ ಇದೆಯಾ, ಅಥವಾ ಏನು ಈ ಕಾನ್ಸೆಪ್ಟ್ ಏನಾದ್ರು ಇದೆಯಾ ಅಂತ? ಹಾಗೇನಿಲ್ಲ, ಇವೆಲ್ಲವೂ ಒಂಥರ ಕಾಕತಾಳೀಯ ಅಂತ. ಈಗ ಟಗರು ಪಲ್ಯನೂ ಡೈರೆಕ್ಟ್ರು ಇಲ್ಲ ನಾಗಭೂಷಣ ಬೇಕು ಅಂದಾಗ ಅವನಿಗೆ ನನಗೆ ಇನ್ನೂ ಒಳ್ಳೇದು ಹಾಕು ಮಾಡು ಅಂದರೆ, ಬೇರೆಯವ್ರಿಗಾದ್ರೆ ನಾನು ಏನಾದ್ರು ಕೇಳಬೇಕು ಮಾಡಬೇಕು, ಇವನು ಆ ಥರ ಮಾಡಿ. ಇದನ್ನೂ ಅಷ್ಟೇ. ಸೊ ಅದು ಹಾಗೆ ಆಗಿದ್ದು, ಯಾವುದೂ ಈಗ ನನಗೋಸ್ಕರನೇ ಮಾಡಿದ್ದಂತಲ್ಲ. ಸೊ ಲಕ್ಕಿಲಿ ಈಗ ಇವನೇ ಪ್ರೊಡ್ಯೂಸರ್ ಆಗಿದ್ದಾಗ ನನಗೊಂದು ಧೈರ್ಯ ಮತ್ತು ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮುಂದೆನೂ ಕೂಡ ಆ ಥರ ಏನು ಒಳ್ಳೆ ಪ್ರಾಡಕ್ಟ್ ಸಿಕ್ತಾಗ ಯಾಕೆ ಆಗಬಾರ್ದು ಹೇಳಿ. ಸೊ ಇನ್ನು ನೆಕ್ಸ್ಟ್ ಈ ಉಳಿದಿರೋ ವೆಬ್ ಸೀರೀಸು ಇನ್ನೇನಾದರೂ ಅದರಲ್ಲೂ ಕೂಡ ಕತೆ ಟ್ವಿಸ್ಟು ಟರ್ನು ಏನಾರು ಇದೆಯಾ ಅಂತ? ಅಂದರೆ ಈ ನೆಕ್ಸ್ಟ್ ಎಪಿಸೋಡ್ಗಳು ಹೇಳ್ತೇವೆ. ನೆಕ್ಸ್ಟ್ 3 ಎಪಿಸೋಡ್ಗಳಲ್ಲಿ ಕೂಡ ಬೇರೆ ಬೇರೆ ಥರ ಇನ್ನೂ ಬೇಜಾನ್ ಟರ್ನ್ಸ್ ಇದೆ, ಬೇಜಾನ್ ಟ್ವಿಸ್ಟ್ಗಳಿದ್ದಾವೆ. ಸೊ ಅದು ನಾನು 24ನೇ ತಾರೀಕು ನೋಡ್ಬೋದು. ಸೊ ಇನ್ನೊಂದು ಏನಂತ, ನೆಕ್ಸ್ಟ್ ಸರ್ ವೆಬ್ ಸೀರೀಸ್ಗೆ ಯಾವ ಥರ ಅಂದರೆ, ಸಿನಿಮಾ ಕಡೆ ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಷನ್ ಮಾಡ್ತೀರಾ ಅಥವಾ ವೆಬ್ ಸೀರೀಸ್ ಕಡೆ ಜಾಸ್ತಿ ಕಾಂಟ್ರಾಕ್ಷನ್ ಮಾಡ್ತೀರಾ ಅಂತ ನೀವು? ಹಾಗೇನಿಲ್ಲ. ಈಗ ಕನ್ನಡದಲ್ಲಿ ಇಡೀ ವರ್ಷದಲ್ಲಾಗಿರೋದು 5 ಸೀರೀಸು. ಇಷ್ಟು ವರ್ಷದಲ್ಲಿ ZEE5 ಬಂದಿರೋದೇ, ಈಗ ಇವ್ರು ಮಾಡಿರೋದೇ 5 ವೆಬ್ ಸೀರೀಸು ಆಯಿತಾ. ಸೊ ಈಗ ನಾವು ಎಷ್ಟು ಸಿನಿಮಾ ಮಾಡೋಕ್ಕಾಗತ್ತೆ ವರ್ಷದಲ್ಲಿ ಆಯಿತಾ. ಸೊ ಅಲ್ಲ, ಎಷ್ಟು ಸಿನಿಮಾ ಅಲ್ವಾ. ಸೊ ನಾನು ಕ್ಯಾರೆಕ್ಟರ್ ರೋಲ್ಸು ಮಾಡ್ತಾಯಿದ್ದೀನಿ, ಇದನ್ನೂ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಯಾವುದೋ ಈ ಥರ ಪಾತ್ರ ಸಿಕ್ಕಿದಾಗ ಅದನ್ನು ಕೂಡ ಮಾಡ್ತೀನಿ. ಸೊ ಅಷ್ಟು ಇಷ್ಟು ಅಂತ ನಂಬರ್ ಏನಿಲ್ಲ, ಯಾವುದು ನಂಗೆ ಚೆನ್ನಾಗಿ ಅನಿಸಿದ್ರೆ ಮಾಡ್ತಾ ಹೋಗ್ತೀನಿ ಅಷ್ಟೇ, ಸಿಂಪಲ್. ಸೊ ಬಾಸ್ ಟಿವಿ ಜೊತೆ ಇಲ್ಲಿ ತನಕ ಮಾತಾಡಿದ್ರಿ. ನಿಮ್ಮ ವೆಬ್ ಸೀರೀಸ್ಗೆ ಮತ್ತು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆ ಎಲ್ಲದೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೊ ನೋಡೋರಲ್ಲ, ಇದಿಷ್ಟು ನಾಗಭೂಷಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.